ರತ್ನ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ 50ನೇ ಹುಟ್ಟುಹಬ್ಬ. ಹಾಗೆಯೇ ಕನ್ನಡ ಚಿತ್ರರಂಗಕ್ಕೆ ಒಂದು ಮೆರುಗು ಕೊಟ್ಟಂಥ ಕವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರ ಅನೇಕ ಗೀತೆಗಳನ್ನ ಈಗಾಗಲೇ ಜನಪ್ರಿಯವಾಗಿದೆ ಹಾಗೂ ಜನಮಾನಸದಲ್ಲಿ ಅದು ನಿರಂತರವಾಗಿ 100 ವರ್ಷ ಕಾಲ ಉಳಿಯುವಂಥ ಕೆಲಸನ ಅವ್ರು ಮಾಡಿದ್ದಾರೆ. ಬಹುಶಃ ನಾವೆಲ್ಲ ಅನ್ಕೋತಾ ಇದ್ವಿ, ಚಿ ಉದಯಶಂಕರ್ ಆದ ನಂತರ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳಾದ ನಂತರ ಕನ್ನಡಕ್ಕೆ ಇನ್ಯಾರಪ್ಪ ಇರ್ತಾರೆ ಅಂತ ಅಂದ್ಕೊಂಡ್ರೆ ಯಾವತ್ತೂ ಒಂದು ಮಾತು ಹೇಳ್ತಾರೆ, ಕನ್ನಡಕ್ಕೊಬ್ಬರೇ ಕೈಲಾಸಂ, ಕನ್ನಡಕ್ಕೊಬ್ಬನೇ ಕುವೆಂಪು, ಕನ್ನಡಕ್ಕೊಬ್ಬನೇ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅಂತ ಹೇಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ವಯಸ್ಸಿನಲ್ಲಿ ನನಗಿಂತ ಕಿರಿಯವರು, ಸಾಧನೆಯಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಅಂದರೆ ಒಂದು ಎವರೆಸ್ಟ್ ಶಿಖರದ ಎತ್ತರಕ್ಕೆ ಬೆಳೆದಿದ್ದಾರೆ. ಹೀಗಾಗಿ ನಮ್ಮ ಆಸ್ತಿ ಅವರು, ನಮ್ಮ ಆಸ್ತಿನ ನಾವು ಕಾಪಾಡ್ಕೋಬೇಕು. ಅವರಿಂದ ಇನ್ನೂ ಅನೇಕ ಉತ್ತಮವಾದ ಗೀತೆಗಳು ಬರಬೇಕು. ಹಾಗೂ ಅವರು ಸಿನಿಮಾ ನಿರ್ದೇಶನದಲ್ಲಿ ನಾನು ಕೂಡ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅವರು ನಿರ್ದೇಶಕರು ಕೂಡ, ನಿರ್ಮಾಪಕರು ಹಾಗೂ ಕವಿಗಳು. ಇವತ್ತು ಈ ಒಂದು ಏನು ಕಲಾಕ್ಷೇತ್ರ ನಾವು ಅಂಬರೀಷ್ ಅವರ ಒಂದು ಕೊಡುಗೆಯಿಂದ ಆಗಿದ್ದಂಥ ಕಲಾವಿದರ ಸಂಘ ಇದೆಯಲ್ಲ, ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ನಾನು ಕಾರ್ಯದರ್ಶಿ ಆಗಿದ್ದ ಸಂದರ್ಭದಲ್ಲಿ ಈ ಜಾಗವನ್ನು ಮಾಡಿದ್ದು. ಈ ಜಾಗವನ್ನು ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ಮುಂದೆ ಎಂತೆಂಥ ಕಾರ್ಯಕ್ರಮಗಳಾಗತ್ತೆ ಅಂತ. ಹಾಗಾಗಿ ಅನೇಕ ಕಾರ್ಯಕ್ರಮಗಳಾಗಿದೆ. ಇವತ್ತು ನಾವ್ಯಾರೂ ಮರೆಯಲಾದಂಥ ಕಾರ್ಯಕ್ರಮ ಅಂತಂದರೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ 50ನೇ ಹುಟ್ಟುಹಬ್ಬ. ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಇನ್ನೂ ಚೆನ್ನಾಗಿರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.